ಜಲ ಸಂಕಷ್ಟದ ಮಧ್ಯೆ ತಮಿಳುನಾಡಿಗೆ ಕೆಆರ್ಎಸ್ನಿಂದಲೂ ಕೂಡ ನೀರು ಹರಿಸಲಾಗ್ತಾ ಇದೆ. ಇದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಷ್ಟು ದಿನ ಕಬಿನಿಯಿಂದ ಮಾತ್ರ ನೀರು ರಿಲೀಸ್ ಆಗ್ತಾ ಇತ್ತು, ಕೆಆರ್ಎಸ್ ಇಂದ ನೀರು ರಿಲೀಸ್ ಮಾಡ್ತಾ ಇರಲಿಲ್ಲ. ಇವತ್ತಿನಿಂದ ಕೆಆರ್ಎಸ್ನಿಂದಲೂ ಕೂಡ ನೀರು ಬಿಡುಗಡೆ ಆಗ್ತಾ ಇದೆ. ಕೆಆರ್ಎಸ್ ಭರ್ತಿಯಾಗಿರೋದೇ 63%. ಈಗ ಕೆಆರ್ಎಸ್ನಿಂದ ನೀರು ರಿಲೀಸ್ ಮಾಡಲಾಗ್ತಾ ಇದೆ. ಕೆಆರ್ಎಸ್ಗೆ ಇರೋದು 2200 ಕ್ಯೂಸೆಕ್ನಷ್ಟು ಒಳಹರಿವು. ಹೊರಹರಿವು ಇವತ್ತಿನ ಎಷ್ಟಿದೆ ಅಂತಂದ್ರೆ 2700 ಕ್ಯೂಸೆಕ್. ಆ ಕಡೆ ಕಬಿನಿಯಿಂದ 11000 ಕ್ಯೂಸೆಕ್ನಷ್ಟು ನೀರು ಹೊರಬಿಡಲಾಗ್ತಾ ಇದೆ. ಕಬಿನಿಗೆ ನೀರು ಬರ್ತಾ ಇರುವಂತ ಪ್ರಮಾಣವೂ ಕಡಿಮೆಯಾಗಿದೆ. ಮೊನ್ನೆ ತಮಿಳುನಾಡು ಮನವಿ ಮಾಡಿಕೊಳ್ತು ಪ್ರಾಧಿಕಾರದ ಮುಂದೆ, ಕೇವಲ ಕಬಿನಿಯಿಂದ ಮಾತ್ರ ನೀರು ಬಿಡ್ತಾ ಇದ್ದಾರೆ, ಕೆಆರ್ಎಸ್ನಿಂದ ನೀರು ರಿಲೀಸ್ ಆಗ್ತಾ ಇಲ್ಲ. ಈಗ ಸರ್ಕಾರ ಕೆಆರ್ಎಸ್ನಿಂದಲೂ ಕೂಡ ನೀರು ರಿಲೀಸ್ ಮಾಡ್ತಾ ಇದೆ. ನೋಡ್ತಾ ಇದ್ದೀರಿ, 2700 ಕ್ಯೂಸೆಕ್ ಪರ್ ಸೆಕೆಂಡ್ ಫ್ಲೋ ರೇಟ್ ಅಲ್ಲಿ ನೀರು ರಿಲೀಸ್ ಆಗ್ತಾ ಇದೆ. ಆ ಕಡೆ 11800 ಕ್ಯೂಸೆಕ್ ಕಬಿನಿಯಿಂದ ರಿಲೀಸ್ ಆಗ್ತಾ ಇರೋ ನೀರು. ಇದು ಸಹಜವಾಗಿ ರೈತರ ಆಕ್ರೋಶಕ್ಕೆ ಗುರಿಯಾಗ್ತಾ ಇದೆ. ನಮ್ಮಲ್ಲೇ ನೀರಿಲ್ಲ, ಕೆಆರ್ಎಸ್ ಇನ್ನೂ ಭರ್ತಿಯಾಗಿಲ್ಲ, 63% ಭರ್ತಿಯಾಗಿದೆ, ನೀರು ಬಿಡಲ್ಲ ಅಂತ ಸರ್ಕಾರ ಹೇಳಿತ್ತು, ಈಗ ನೀರು ಬಿಡ್ತಾ ಇದೆ ಅಂತ ಕತ್ತು ಮುಚ್ಚಿ ನೀರು ಬಿಡ್ತಾ ಇದ್ದಾರೆ. ಪ್ರೊಟೆಸ್ಟ್ ಆಗ್ತಾ ಇದೆ ಮಂಡ್ಯದಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರೈತರು. ಸರ್ಕಾರ ಒಂದು ಕಡೆ ಹೇಳುತ್ತೆ ನೀರು ಬಿಡಲ್ಲ ಅಂತ ಹೇಳುತ್ತೆ, ಕದ್ದು ಮುಚ್ಚಿ ಕೆಆರ್ಎಸ್ನಿಂದಲೂ ಕೂಡ ನೀರು ರಿಲೀಸ್ ಮಾಡ್ತಾ ಇದ್ದಾರೆ. ಭರ್ತಿಯಾಗದೇ ಇರುವಂತ ಕೆಆರ್ಎಸ್ನಿಂದ ನೀರು ಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ರೈತರು ಪ್ರಶ್ನಿಸ್ತಾ ಇದ್ದಾರೆ. ರೈತರು ನಡೆಸಿರುವಂತಹ ಪ್ರತಿಭಟನೆಯ ದೃಶ್ಯ ಇದು. ಕೆಆರ್ಎಸ್ನಿಂದ 2700 ಕ್ಯೂಸೆಕ್ನಷ್ಟು ನೀರು, ಕಬಿನಿಯಿಂದ 11800 ಕ್ಯೂಸೆಕ್ನಷ್ಟು ನೀರು ನದಿಗೆ ಬಿಡಲಾಗ್ತಾ ಇದೆ. ನಾಲೆಗಳಿಗೆ ನೀರು ಹರಿಸ್ತಾ ಇಲ್ಲ, ಅಂದ್ರೆ ತಮಿಳುನಾಡಿಗೆ ನೀರು ಹರಿಸಲಾಗ್ತಾ ಇದೆ. ಸರ್ಕಾರ ನಿರ್ಧಾರ ತೆಗೆದುಕೊಂಡಿತ್ತು ನೀರು ಬಿಡಲ್ಲ ಅಂತ. ಜಲಸಂಪನ್ಮೂಲ ಇಲಾಖೆಯ ಸಚಿವರು ಬದಲಾದರು, ಈಗ ನಿಲುವು ಬದಲಾಗಿದೆ. ಬಂಧುಗಳೇ, 40-50 ನಾನು ಒಬ್ಬ ಸ್ವತಂತ್ರ ಹೋರಾಟಗಾರರ ಮಗ. ನಮ್ಮ ತಂದೆಯವರು ಸ್ವತಂತ್ರ ಹೋರಾಟಗಾರ ಆಗಿದಾಗ ಆಗ ಅಂದ ಕಾಲದಲ್ಲಿ ಸರ್ಕಾರ ಪರಿಹಾರ ಕೊಟ್ಟು ನಮ್ಮ ತಾಯಿ ತಕ್ಕಂತ ದುಡ್ಡನ್ನ ಕಬಿನಿಯಿಂದ ನೀರು ಬಿಡೋದಕ್ಕೆ ಕಾರಣ ಇತ್ತು ರಾಜ್ಯ ಸರ್ಕಾರ, ಯಾಕಂತಂದ್ರೆ ಅಲ್ಲಿ ಸ್ಟೋರೇಜ್ ಸಾಮರ್ಥ್ಯ ಇರಲಿಲ್ಲ. ಬಟ್ ಕೆಆರ್ಎಸ್ ಇನ್ನೂ ಭರ್ತಿನೇ ಆಗಿಲ್ಲ, 63% ಭರ್ತಿಯಾಗಿದೆ ಕೆಆರ್ಎಸ್. ಇನ್ನೂ ಸ್ಟೋರೇಜ್ ಮಾಡೋದಕ್ಕೆ ಅವಕಾಶ ಇದೆ, ಆದರೆ ಕದ್ದು ಮುಚ್ಚಿ ನೀರು ಬಿಡಲಾಗ್ತಾ ಇದೆ. ಹೋರಾಟ ಎಲ್ಲಿವರೆಗೆ ಹೋರಾಟ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.